ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಸಿಎಂ ಯಡಿಯೂರಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೊಂದಲ ಇದೆ, ಸಂಜೆ ಹೋಗಿ ಬಗೆಹರಿಸ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಆಲ್ರೆಡಿ ಸಿಎಸ್ ಅವರು ಕೂಡ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣ, ಈ ಒಂದು ಜಗಳ ಬೀದಿ ರಂಪಾಟ ಆಗಿರೋದನ್ನ ಯಾವ ರೀತಿಯಾಗಿ ಸರಿಪಡಿಸ್ತಾರೆ, ಯಾವ ರೀತಿಯಂತಹ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದು ಈಗ ಇರುವಂತಹ ಕುತೂಹಲ. ನೋಡೋಣ ಏನಾಗತ್ತೆ ಅನ್ನೋದು. ಸಿಎಂ ಕೂಡ ಹೇಳಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಸ್ ಯಡಿಯೂರಪ್ಪ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಂಜೆ ಹೋಗಿ ನೋಡ್ತೀನಿ, ಗೊಂದಲ ಇದೆ, ಬಗೆಹರಿಸ್ತೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಅಧಿಕಾರಿಗಳ ಮಧ್ಯದಲ್ಲಿ ಗೊಂದಲ ಮತ್ತು ಕಚ್ಚಾಟಗಳು ಶುರುವಾಗ್ತದೆ. ಮೈಸೂರು ಬಗ್ಗೆ ನಾನು ಸಾಯಂಕಾಲ ಹೋಗ್ತಿದ್ದಂಗೆ ಆ ಕಡೆ ಗಮನ ಕೊಡ್ತೇನೆ. ಅಲ್ಲಿ ಸ್ವಲ್ಪ ಗೊಂದಲ ಇರೋದು ನಿಜ. ಅದನ್ನು ಸರಿಪಡಿಸೋದನ್ನ ಇವತ್ತೇ ನಾನು ಒಳಗೆ ಸರಿಪಡಿಸ್ತೇನೆ. ಕೋವಿಡ್ ನಿರ್ವಹಣೆ ವಿಷಯದಲ್ಲಿ ಅಧಿಕಾರಿಗಳ ಮಧ್ಯದಲ್ಲಿ ಗೊಂದಲ ಮತ್ತು ಕಚ್ಚಾಟಗಳು ಶುರುವಾಗ್ತದೆ. ಮೈಸೂರು ಬಗ್ಗೆ ನಾನು ಸಾಯಂಕಾಲ ಹೋಗ್ತಿದ್ದಂಗೆ ಆ ಕಡೆ ಗಮನ ಕೊಡ್ತೇನೆ. ಅಲ್ಲಿ ಸ್ವಲ್ಪ ಗೊಂದಲ ಇರೋದು ನಿಜ. ಅದನ್ನು ಸರಿಪಡಿಸೋದನ್ನ ಇವತ್ತೇ ನಾನು ಒಳಗೆ ಸರಿಪಡಿಸ್ತೇನೆ. ಕೋವಿಡ್ ನಿರ್ವಹಣೆ ವಿಷಯದಲ್ಲಿ ಅಧಿಕಾರಿಗಳ ರೋಹಿಣಿ ಶಿಲ್ಪಾ ನಡುವೆ ಕಿತ್ತಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿ ರೋಹಿಣಿ ಪದೇ ಪದೇ ವಿವಾದವನ್ನ ಮಾಡ್ತಾ ಇದ್ದಾರೆ. ರೋಹಿಣಿ ವರ್ಗಾವಣೆ ಬಗ್ಗೆ ಸಚಿವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಡಿಸಿ ಅವರ ಈ ಒಂದು ನಡೆಯ ಬಗ್ಗೆ, ವಿವಾದಗಳ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಈಗ ಆಲ್ರೆಡಿ ದೊಡ್ಡ ವಿಚಾರ ಆಗಿರೋದು ರೋಹಿಣಿ ಸಿಂಧೂರಿ ಮತ್ತು ಶಿಲ್ಪಾ ನಾಗ್ ನಡುವೆ ನಡೆದಂತಹ ಈ ಒಂದು ಜಟಾಪಟಿಯ ವಿಚಾರ. ಸೊ ಪದೇ ಪದೇ ಕಿರಿಕಿರಿಗಳಾಗ್ತಾ ಇದೆ, ವಿವಾದಗಳಾಗ್ತಾ ಇದೆ ರೋಹಿಣಿ ಸಿಂಧೂರಿ ಅವರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಈಗ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ನಡೀತಾ ಇರೋದು ವರ್ಗಾವಣೆಯ ಬಗ್ಗೆ. ಸೊ ಸಿಎಂ ಜೊತೆ ಹಿರಿಯ ಸಚಿವರು ಸಮಾಲೋಚನೆಯನ್ನ ಕೂಡ ಮಾಡಿದ್ದಾರೆ. ನ್ಯೂಸ್ 18ಗೆ ಸರ್ಕಾರದ ಉನ್ನತ ಮೂಲಗಳು ಮಾಹಿತಿಯನ್ನ ಕೊಟ್ಟಿವೆ. ಸಿಎಸ್ ವರದಿಯ ಮೇಲೆ ಡಿಸಿ ರೋಹಿಣಿ ಸಿಂಧೂರಿ ಅವರ ಭವಿಷ್ಯ ನಿಂತಿದೆ. ಸಭೆ ಬಳಿಕ ಸಿಎಂಗೆ ವರದಿಯನ್ನ ಕೊಡಲಿದ್ದಾರೆ ಸಿಎಸ್ ರವಿಕುಮಾರ್ ಅವರು. ಏನಾಯ್ತು, ಆಕ್ಚುಲಿ ಇರುವಂತಹ ಫ್ಯಾಕ್ಟ್ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಲಿದ್ದಾರೆ ಸಿಎಸ್ ರವಿಕುಮಾರ್ ಅವರು. ಸೊ ಮೈಸೂರಿನ ಎಲ್ಲಾ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ ರವಿಕುಮಾರ್ ಅವರು. ಆ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಅವರು. ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಈಗ ನೇರ ಸಂಪರ್ಕದಲ್ಲಿ